ದಿವಂಗತ ಧ್ರುವ ನಾರಾಯಣ ಅವರ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ರು ಅವ್ರು ತೀರ್ಕೊಂಡಾಗ. ಅವ್ರ ಪಾರ್ಟಿ ಬೇರೆ ಇದ್ದಿರ್ಬೋದು, ನಮಗೆ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ರು. ನಾನು ಫಸ್ಟ್ ಟೈಮ್ MP ಆದಾಗ, ನಾನು ಕೆಲಸ ಮಾಡಿದಾಗ ಹೆಂಗೆ ಕೆಲಸ ಮಾಡಬೇಕು. ಪಾರ್ಟಿ ಬೇರೆ ಇರುತ್ತೆ. ನಮ್ಮ ಕೆಲಸಗಳು ಯಾವತ್ತೂ ಕೂಡ ನಮ್ಮ ಸಮಾಜದ ಬಗ್ಗೆ ಇರ್ಬೋದು ಇರುವಂಥದ್ದು. ಹಾಗಂತ ನಮ್ಮ ರಾಜ್ಯಕ್ಕೆ ಅನ್ಯಾಯವಾದಾಗ ಖಂಡಿತವಾಗ್ಲೂ ಪ್ರಶ್ನೆ ಮಾಡಬೇಕು, ಕೇಳಬೇಕು ತೀವ್ರತರವಾಗಿ. ಆದರೆ ರಾಷ್ಟ್ರ ಒಡೆಯೋದು ಅಂತ ಹೇಳಿದಾಗ ನಮಗೆ ಉತ್ತರ ಕರ್ನಾಟಕ ರಾಜ್ಯ ಬೇರೆ ಮಾಡಿ ಅಂತಂದಾಗ ನಮಗೆ ಎಷ್ಟು ನೋವಾಗುತ್ತೆ ಅಲ್ವಾ? ಮತ್ತೊಂದು ಕಡೆ ತುಳುನಾಡು ಪ್ರತ್ಯೇಕ ಅಲ್ಲಪ್ಪ. ಆ ತುಳು ಭಾಷೆಗೆ 8ನೇ ಪರಿಚಯದಲ್ಲಿ ಸ್ಥಾನಮಾನ ಕೊಡಿ. ಮುಂದೆ ಈಗ ಬೇರೆ ರಾಜ್ಯ ಅಂತ ಹೇಳೋದಕ್ಕೆ ಜಿಲ್ಲೆಗಳನ್ನು ಮಾಡ್ದಂಗೆ ಆಡಳಿತಾತ್ಮಕವಾಗಿ ಒಳ್ಳೆಯದಾಗತ್ತೆ ಅಂತೇಳಿ. ಆದರೂ ನಮಗೊಂದು ಏನಂಗಿರುತ್ತೆ ಅಂದರೆ ಏನ್ಕ್ರಿ ಜಮ್ಮು ಕಾಶ್ಮೀರ ಪ್ರತ್ಯೇಕ ಆಗತ್ತೆ ಕರ್ನಾಟಕದವನಿಗೆ ದುಃಖ ಆಗುತ್ತೆ, ಕೇರಳದವನಿಗೆ ದುಃಖ ಆಗುತ್ತೆ. ಹಾಗಂತ ನಾನು ಹೇಳಿದ್ನಲ್ಲ, IPL ಮ್ಯಾಚ್ ಆದಾಗ ನಮಗೆ ಕರ್ನಾಟಕವೇ ಮೇಲಾಗಿರುತ್ತೆ, ಕಾಶ್ಮೀರ ಸೋಲ್ಬೇಕು ಅಂತಿರುತ್ತೆ. ಅದು ಭಾವನಾತ್ಮಕ ಸಂಬಂಧ. ಹಾಗಿದ್ರೂ ಇದರ ನಡುವೆ ಕೆಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈಗ ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಅಂತ ಹೇಳಿದಾಗ DK ಸುರೇಶ್ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. ರಾಷ್ಟ್ರ ಭಾಷೆ ಯಾವ್ದು ಮಾಡ್ತೀರಿ ಅಂತ? ಯಾವ್ದು ರಾಷ್ಟ್ರ ಭಾಷೆ ಮಾಡ್ತೀರಿ? ಹಿಂದಿ ಮಾಡ್ತೀರಾ? ಹಿಂದಿಗೆ ವಿರೋಧ ಇದೆ. ಇಂಗ್ಲೀಷ್ ಮಾಡ್ತೀರಾ? ಕನ್ನಡಿಗರು ಹೋಗ್ತಾರಾ? ಕನ್ನಡ ಮಾಡ್ತೀರಾ? ತಮಿಳು ಮಾಡ್ತೀರಾ? ತೆಲುಗು ಮಾಡ್ತೀರಾ? ಮಲಯಾಳಂ ಮಾಡ್ತೀರಾ? ಯಾವ್ದು ಮಾಡ್ತೀರಿ? ಪ್ರಶ್ನೆ ಆಗಲು ಉದ್ಭವ ಆಗುತ್ತಲ್ವಾ? ಆಯಿತು, ಈಗ ಉತ್ತರ ಕರ್ನಾಟಕದವರು ಪ್ರತ್ಯೇಕ ರಾಜ್ಯ ಬೇಕು ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳೋಣ. ಕೇಳೋದು ಬೇಡ, ಅದು ಉದ್ಧಾರ ಆಗಬೇಕು. ಪ್ರತ್ಯೇಕ ಮಾಡೋಕ್ಕೆ ಬಿಡ್ತೀವೋ ನಾವು? ಬಿಡಲ್ಲ. ಈ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದಕ್ಕೆ ಯಾವೆಲ್ಲ ರೀತಿಯಲ್ಲಿ ತಾರ್ಕಿಕವಾಗಿ ನಾವು ಫೈಟ್ ಮಾಡಿ ತಗೊಂಬರ್ಬೇಕು ಅದನ್ನು ಮಾಡ್ತೀವಿ. ಉತ್ತರ ಕರ್ನಾಟಕಕ್ಕೆ ಆಗಿರೋ ಅನ್ಯಾಯ ಎಲ್ರಿಗೂ ಗೊತ್ತಿದೆ. ಹಾಗಂತ ನಾವು ಪ್ರತ್ಯೇಕ ರಾಜ್ಯ ಮಾಡಲಿಕ್ಕೆ ಹೋಗೋಕ್ಕಾಗತ್ತಾ? ಇಲ್ಲ, ಅವ್ರಿಗೆ ಸರಿ ಮಾಡಬೇಕು ಇರುತ್ತೆ ನಮಗೆ. ಆಗಲಿ, ಈಗ ನೀವು ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಅಂತ ನೀವು ಮಾಡೋಕ್ಕೋದ್ರೆ ನಿಮ್ಮ ಅಧಿನಾಯಕಿ ಯಾರು? ಸೋನಿಯಾ ಗಾಂಧಿ ನಿಮ್ಮ ಅಧಿನಾಯಕಿ ಆಗ್ತಾರಾ? ಯಾಕಂದರೆ ಅವರು ಬೇರೆ ರಾಷ್ಟ್ರದ ನಾಯಕಿ ಆಗಿರೋದಿಲ್ವಾ? ಪ್ರಶ್ನೆಗೆ ಉತ್ತರ ಇದೆಯಾ? ಇಲ್ಲ. ಆಮೇಲೆ ಹೊಸ ದೇಶದಲ್ಲೂ ಕೂಡ ನಿಮಗೆ ಅನ್ಯಾಯ ಆದರೆ ಏನು ಮಾಡೋದು? ಮತ್ತೆ ಹೊಡಿತೀರಾ? ಆಮೇಲೆ ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಿಜ ಹೇಳಬೇಕು ಅಂತಂದರೆ, ನಿರ್ಮಲಾ ಸೀತಾರಾಮನ್ ಇಷ್ಟು ಬೇಗ ಮಧ್ಯಂತರ ಬಜೆಟ್ ಮುಗಿಸ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲರೂ ಹೇಳ್ತಾ ಇರೋದು ಅದನ್ನು ನೀನು ಕಂಪ್ಲೀಟ್ ಓದಿದ ನಂತರ ಗೊತ್ತಾಗತ್ತೆ ಅಂತ. ಅಷ್ಟು ಬೇಗ ನಿಮಗೆ ಅನ್ಯಾಯ ಆಗಿದೆ ಅಂತ ಓದಿ ಗೊತ್ತಾಗ್ಬಿಡ್ತಾ ಅಂತ ಆಶ್ಚರ್ಯ. ಅಷ್ಟು ಬೇಗ ಬಜೆಟ್ ಕಾಪಿ ಓದಿ ಮುಗಿಸಿದ್ರಾ ಅಂತೇಳಿ. ಈಗಲೂ ಯಾರೂ ಮುಗಿಸಿಲ್ಲ ಅದನ್ನು. ಈಗಲೂ ತುಂಬ ಜನರಿಗೆ ಅರ್ಥ ಆಗಿಲ್ಲ. ಮಧ್ಯಂತರ ಬಜೆಟ್ ನಾಳೆ ಗೊತ್ತಾಗುತ್ತೆ, ಹಿಂಗೇನೇ ಇದೆ. ಇರಲಿ, ಇವೆಲ್ಲ